ಒಂದೇ ₹1 ಖರ್ಚಿಲ್ಲದೆ ಮನೆಯಲ್ಲಿ ಯಾವ ಥರ ದೇವ್ರ ಪಾತ್ರೆನ ತೊಳೆಯೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಇದು, ಯಾವುದೇ ರೀತಿಯ ಖರ್ಚಿಲ್ಲದೆ ತೊಳೆಯೋ ಅಂಥದ್ದು. ಕೇವಲ ಈ ಒಂದೇ ಒಂದು ಪೌಡ್ರ್ ಇದ್ದರೆ ಸಾಕು, ಆರಾಮಾಗಿ ನಾವು ದೇವ್ರ ಪಾತ್ರೆನ ತೊಳ್ಕೊಬೋದು. ಆ ಪೌಡ್ರ್ ಯಾವುದಪ್ಪ ಅಂದರೆ ನೋಡಿ, ಇದೇ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ಪೌಡ್ರು. ಒಂದು ಇಟ್ಟಿಗೆ ತೊಗೊಂಡು ಅದನ್ನು ಪೌಡ್ರ್ ಮಾಡಿ ಸ್ವಲ್ಪ ಜರಡಿ ಹಿಡಿದು ನೀಟಾಗಿ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಸಾಕು. ಸೊ ಈ ಪೌಡ್ರ್ ಜೊತೆಗೆ ನಾನು ನಿಂಬೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಪೌಡ್ರ್ ಇದ್ದರೆ ಸಾಕು, ದೇವ್ರ ಪಾತ್ರೆ ಎಷ್ಟೇ ಕಪ್ಪಾಗಿರಲಿ ನೀಟಾಗಿ ತೊಳ್ಕೊಬೋದು. ಸೊ ಹಾಗೆಯೇ ನಾನು ದೇವ್ರ ಪಾತ್ರೆ ತೊಳಿಲಿಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಸ್ಕ್ರಬ್ಬರ್ ಇಟ್ಟಿದ್ದೆ. ಇವಾಗ ಅದು ಹಳೇದಾಗಿದೆ ಅಂತ ಬಿಸಾಕಿದ್ದೀನಿ. ನಾನು ತೆಂಗಿನ ನಾರಿಂದನೇ ತೊಳ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಜಸ್ಟ್ ನಿಮಗೆ ಒಂದು ಸೈಡ್ ಮಾತ್ರ ನಾನು ತೊಳೆದು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಎಷ್ಟು ಕಪ್ಪಾಗಿದೆ ನೋಡಿದ್ರಲ್ವ ಕಳಸನ. ಸೊ ಅದನ್ನು ಇವಾಗ ನಾನು ಒಂದು ಸೈಡ್ ತೋರಿಸ್ತಾ ಇದ್ದೀನಿ. ಜಸ್ಟ್ ನಾನು ಜೋರಾಗಿ ಉಜ್ತಾ ಇಲ್ಲ, ರಬ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಎಷ್ಟೇ ಕಪ್ಪಾಗಿದ್ರೂ ಪರವಾಗಿಲ್ಲ, ನಾನು ನೋಡಿ ಜಸ್ಟ್ ಈ ಥರ ರಬ್ ಮಾಡಿದ್ದೀನಿ, ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ನೋಡಿ ಈಗ ಎಷ್ಟು ಚೆನ್ನಾಗಿ, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ. ಸೊ ನಾನು ಯಾವುದೇ ರೀತಿಯ ಉಜ್ಜಿಲ್ಲ, ಇದು ಜಸ್ಟ್ ಸುಮ್ಮನೆ ಹಚ್ಚಿದಷ್ಟೇ. ಸೊ ನೋಡಿ ಡಿಫ್ರೆನ್ಸು ಆ ಕಡೆ ಈ ಕಡೆ ನೋಡಿ ಯಾವ ಥರ ಇದೆ ಅಂತ. ಸೊ ತುಂಬಾ ಚೇಂಜಸ್ ಇದೆ ನೋಡಿ. ಜಸ್ಟು ಈ ಥರ ಒಂದು ಪೌಡರು ನಾವು ಒಂದು ಇಟ್ಟಿಗೆ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮಗೊಂದು 6 ತಿಂಗಳಂತೂ ಖಂಡಿತ ಬರುತ್ತೆ. ಸೊ ದೇವ್ರ ಪಾತ್ರೆ ತಾಮ್ರದಷ್ಟೇ ಅಲ್ಲದೆ ಕಂಚು ಕೂಡ ತೊಳಿಬೋದು. ಸೊ ಯಾವುದೇ ರೀತಿಯ ಖರ್ಚು ಇಲ್ದೇ ಆರಾಮಾಗಿ ನಾವು ಈಸಿಯಾಗಿ ದೇವ್ರ ಪಾತ್ರೆನ ತೊಳ್ಕೊಬೋದು. ಎಷ್ಟೇ ಕಪ್ಪಾಗಿದ್ರೂ ಪರವಾಗಿಲ್ಲ, ನೀಟಾಗಿ ಈ ಥರ ನೋಡಿ ಜಸ್ಟ್ ಒಂದು 5 ನಿಮಿಷ ಹಚ್ಚಿಬಿಟ್ಟು ಇಟ್ಟು ಆ ನಂತರ ತೊಳೆಯೋದ್ರಿಂದ ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ನೋಡಿ. ನಾನು ಫುಲ್ಲು ಇವಾಗ ತೊಳೆದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಅದೇ ಥರ ಕರ್ಪೂರ ಹಚ್ಚೋದು ಅಷ್ಟೇ, ತುಂಬಾ ಕಪ್ಪಾಗಿತ್ತು. ಸೊ ಅದು ಕೂಡ ನೋಡಿ ಜಸ್ಟ್ ಈ ಥರ ನಾನು ನೀಟಾಗಿ ಅದು ಪೌಡ್ರಿಂದನೇ ತೊಳಿತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಪೌಡ್ರಂತೂ. ಸೊ ಇವಾಗ ಪೀತಾಂಬರಿ ಪೌಡ್ರ್ ತೊಗೊಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಸೊ ಅದಕ್ಕಿಂತ ಈ ಥರ ಒಂದು ಇಟ್ಟಿಗೆ ತೊಗೊಂಡು ಇಟ್ಟಿಗೆ ಪೌಡ್ರಿಂದ ಉಜ್ಜೋದ್ರಿಂದ ತುಂಬಾ ಚೆನ್ನಾಗಿ ದೇವ್ರ ಪಾತ್ರೆ ಕ್ಲೀನ್ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಅಮ್ಮಂದಿರು ಇದೇ ಥರ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ನಮ್ಮಮ್ಮ ಹೇಳಿದ್ದನ್ನು ನಾನಿವಾಗ ಮಾಡ್ತಾ ಇರೋದು. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಅದನ್ನು ಸಹ ಉಜ್ಜಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ನೋಡಿ ಲೈಟಾಗಿ ನಾನು ರಬ್ ಮಾಡ್ತಾ ಇರೋದಷ್ಟೇ, ಜೋರಾಗೂ ಸಹ ಉಜ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರೆಲ್ಲ ಹೋಗಿದೆ ಅಂತ, ಕಪ್ಪೆಲ್ಲ ಹೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ. ಸೊ ಇದೇ ಥರ ನಾನು ಯಾವಾಗಲೂ ಕೂಡ ಮಾಡೋದು. ನಾನು ಒಂದು ಇಟ್ಟಿಗೆನ ಪೌಡ್ರ್ ಮಾಡಿಟ್ಕೊಂಡ್ರೆ ಒಂದು 6 ತಿಂಗಳಾದರೂ ಬಂದೇ ಬರುತ್ತೆ. ಸೊ ಅಷ್ಟು ದೊಡ್ಡ ಇಟ್ಟಿಗೆ ಬರುತ್ತಲ್ವ, ಅದು ಪೌಡ್ರ್ ಮಾಡಿಟ್ಕೊಂಡ್ರೆ ಆಯಿತು. ಸೊ ಅದ್ರ ಜೊತೆಗೆ ನೋಡಿ ತಾಮ್ರದ ಪ್ಲೇಟು ಅಷ್ಟೇ, ಇದೂ ಕೂಡ ಅಷ್ಟೇ ಚೆನ್ನಾಗಿ ಹೊಳಿತಾ ಇದೆ ಪಳಪಳ ಅಂತ ತೊಳೆದ ಮೇಲೆ. ಸೊ ಎಲ್ಲನೂ ಕೂಡ ಇದೇ ಥರ ಎಲ್ಲ ದೇವ್ರ ಪಾತ್ರೆನೂ ತೊಳ್ಕೊಳ್ತೀನಿ. ಸೊ ನಾನು ವಾರಕ್ಕೊಂದ್ಸಲ ಇಲ್ಲ 15 ದಿನಕ್ಕೊಂದ್ಸಲ ದೇವ್ರ ಪಾತ್ರೆ ಎಲ್ಲ ತೆಗೆದು ತೊಳಿತಾ ಇರ್ತೀನಿ. ಸೊ ಈ ಥರ ನೀಟಾಗಿ ತೊಳೆಯೋದ್ರಿಂದ ನಿಮಗೊಂದು 15 ದಿನ ಅಂತೂ ಆರಾಮಾಗಿ ಬರುತ್ತೆ. ಸೊ ಯಾವುದೇ ರೀತಿಯ ಕಪ್ಪಾಗೋದಿಲ್ಲ. ಸೊ ಹಾಗೆಯೇ ಒಂದೊಂದಾಗಿ ನೋಡಿ ಈ ಥರ ತೊಳ್ಕೊಂಡ್ರೆ ಆಯಿತು. ನಾವು ಯಾವುದೇ ರೀತಿಯ ಖರ್ಚಿಲ್ಲದೆ ಆರಾಮಾಗಿ ಮನೆಯಲ್ಲೇ ಯಾವ ಥರ ದೇವ್ರ ಪಾತ್ರೆ ತೊಳ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಸ್ವಲ್ಪ ಏನಾದರೂ ಆಯಿಲ್ ಜಿಡ್ಡಿತ್ತು, ತುಪ್ಪ ಜಿಡ್ಡಿತ್ತು ಅಂದರೆ ಸ್ವಲ್ಪ ವಿಮ್ಮಲ್ಲಿ ಸ್ವಲ್ಪ ತೊಳ್ಕೊಳ್ಳಿ, ಆಮೇಲೆ ಈ ಪೌಡ್ರಿಂದ ಉಜ್ಕೊಂಡ್ರೆ ಆಯಿತು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.